ಏನ್ರಿ ಹೇಳ್ತಾ ಇದ್ದೀರಾ? ಇಷ್ಟು ಸಣ್ಣ ವಿಷಯಕ್ಕೆ ಗುರುಗಳ ಹತ್ರ ಹೋಗ್ಬೇಕಾ? ಎಳೆ ಮಗುನ್ ಕೇಳಿದ್ರು ನಾವು ಮಾಡ್ತಾ ಇರೋದು ಸರಿ ಅಂತಾನೆ ಹೇಳತ್ತೆ. ನ್ಯಾಯ ಅನ್ನೋದು ಒಬ್ಬೊಬ್ರಿಗೂ ಒಂದೊಂದು ರೀತಿ ಕಾಣುತ್ತೆ ಅಮ್ಮ. ಈ ಮದ್ವೆ ಆದ್ರೇನೆ ಶ್ರವಂತಿಗೆ ನ್ಯಾಯ ಸಿಗೋದು ಅಂತ ನಿನಗನ್ನಿಸ್ತಾ ಇದೆ. ಆದ್ರೆ ವೈದೇಹಿಗೂ ಅನ್ಯಾಯ ಮಾಡ್ತಾ ನಾನೇ ಅನ್ಯಾಯ ಮಾಡ್ಕೋತಾ ಇದ್ದೀನಿ ಅಂತ ನನಗನ್ಸುತ್ತೆ. ನಾವು ಜೀವಂತವಾಗಿರೋದಕ್ಕೆ ಆಧಾರವಾಗಿ ಹೇಗೆ ಹೃದಯ ಒಂದೇ ಇರುತ್ತೋ, ನಾವು ಪ್ರಾಣ ಅನ್ಕೊಳ್ಳೋರು ಕೂಡ ನಮ್ಮ ಪಕ್ಕದಲ್ಲಿ ಒಬ್ಬರೇ ಇರ್ಬೇಕಮ್ಮ. ನನ್ನ ವಿಷಯದಲ್ಲಿ ಅದು ವೈದೇಹಿ ಮಾತ್ರನೇ. ನೀವ್ ಹೇಳೋದು ಕರೆಕ್ಟೇ ಬಾವಾ. ಒಬ್ಬ ವ್ಯಕ್ತಿ ಮನ್ಸಲ್ಲಿ ಒಬ್ರೇ ಇರ್ಬೇಕು. ನನ್ ಮನ್ಸಲ್ಲಿ ನೀವಿದ್ದೀರಾ. ಆದ್ರೆ ನಿಮ್ ಮನ್ಸಲ್ಲಿ ಮಾ, ಬೇಡ ಕಂದ, ಬೇಡ. ನೀನ್ ಹೀಗೆ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ರೆ ನಿನ್ ಮೇಲಿನ ಆಸೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೀನ್ ಅದನ್ನ ನಿಜ ಮಾಡೋದಿಲ್ಲ. ಬೇಡ ಕಂದ. ಯಾವುದೇ ರೀತಿ ಸಮಸ್ಯೆಗಳಿರಲ್ಲ ಕಂದ. ಯಾಕಂದ್ರೆ ಇವತ್ತು ನೀನು ನನ್ನ ಪಕ್ಕದಲ್ಲಿದ್ದು ಪ್ರಾಣನ ಕಾಪಾಡ್ದ ಹಾಗೆ ಪ್ರತಿ ಸಲನೂ ನನ್ನ ಪಕ್ಕ ಇದ್ದು ಕಾಪಾಡಕ್ಕಾಗಲ್ವಲ್ಲ. ಕೌಸಲ್ಯ, ಆಗಿದ್ದಾಯ್ತು. ಮತ್ತೆ ನೀನು ಹುಚ್ಚಂಗ್ ಮಾತಾಡ್ಬೇಡ. ತಪ್ಪಿಲ್ಲ ಮಾವ, ಅತ್ತೆ ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಅತ್ತೆಗೆ ಪಾಪ ಎಷ್ಟು ನೋವಾಗಿದ್ರೆ ಈ ತರ ಮಾತಾಡ್ತಾರೆ ಹೇಳಿ. ಆದ್ರೂ ಅತ್ತೆ ಆಸೆ ಪಡೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಶ್ರವಂತಿ ದೇವಾಂಜ್ಗೆ ಹೆಂಡ್ತಿನೇ ಅಲ್ವಾ? ಈ ವಿಷಯ ಎಲ್ರಿಗೂ ಗೊತ್ತಿಲ್ಲದೆ ಇರೋದಕ್ಕೆ ಶ್ರವಂತಿಗೆ ಅವಮಾನ ಆಗ್ಬಾರ್ದು ಅಂತ ಎಲ್ರ ಎದುರಿಗೆ ಶ್ರವಂತಿಗ್ ತಾಳಿ ಕಟ್ಟು ಅಂದ್ರು. ಅದು ತಪ್ಪಾ?
ಹೇಳಿ ಮಾವ, ತಪ್ಪಾ? ಯಾಕ್ ಸುಮ್ನಿದ್ಯಾ ದೇವಾಂಶ್? ಅದ್ ತಪ್ಪಾ ಹೇಳು. ಅತ್ತೆ ಜೀವಂತವಾಗಿರ್ಬೇಕು ಅಂದ್ರೆ ನೀವೀ ಮದ್ವೆ ಮಾಡ್ಕೊಳ್ಳೇಬೇಕು ದೇವಾಂಶ್. ತಪ್ಪಿದ್ದಲ್ಲ. ಅಕ್ಕ, ನಾನ್ ಹೇಗೋ ಅತ್ತೆಗೆ ಒಪ್ಸೋಣ ಅಂತಂದ್ರೆ ಮದ್ವೆ ಅಂತ ಹಠ ಹಿಡ್ದಿದಾರಲ್ಲ. ನನ್ ಜೀವನದಲ್ಲಿ ಏನೇನೋ ಆಗ್ತಿದೆ. ಭಾವಂಗ್ ಮಾತ್ರ ಫೋರ್ಸ್ ಮಾಡಬೇಡಿ, ಫೋರ್ಸ್ ಮಾಡಬೇಡಿ. ನನ್ನಿಂದ ಯಾರಿಗೂ ಕಷ್ಟ ಆಗೋದು ಬೇಡ, ಯಾರು ಸಾಯೋದು ಬೇಡ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಸಾಯೋದು ಬೇಡ, ನನ್ನಿಂದ ಯಾರು ಸಾಯೋದು ಬೇಡ. ಈ ತರ ಮಾತಾಡಿ ಮಾತಾಡಿನೇ ನಿನ್ ಪರಿಸ್ಥಿತಿ ಈ ತರ ಆಗಿದೆ ಶ್ರವಂತಿ. ನೀನ್ ಬೇರೆ ಯಾವನೋ ಒಬ್ಬನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೋತಿಲ್ವಲ್ಲ. ನಿನ್ ಗಂಡನ್ ಮೇಲೆ ಆಸೆ ಪಡ್ತಿದ್ಯಲ್ವಾ, ಅದು ನಿನ್ ಹಕ್ಕು. ನೀನ್ ಬೇಡ ಅಂದ್ರು ಅತ್ತೆ ಮಾವ ಸುಮ್ನೆ ಇರಲ್ಲ ಶ್ರವಂತಿ. ನೀನ್ ಸುಮ್ನೆ ಅಳ್ತಾ ನಿಂತ್ಕೋಬೇಡ. ಉರ್ಮಿಳಾ, ಇಲ್ಲಿವರೆಗೂ ನಡೆದಿರೋ ಜಗಳನೇ ಸಾಕು. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಅಮ್ಮನಿಗೆ ರೆಸ್ಟ್ ಬೇಕು. ಎಲ್ರು ಹೋಗೋಣ ಬನ್ನಿ. ದೇವಾಂಶ್, ನಡಿ. ಅಪ್ಪ, ನೀವು ಅಮ್ಮನ್ನ ನೋಡ್ಕೊಳ್ಳಿ. ಅತ್ತೆ ಯಾಕೆ ಈ ತರ ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಿದ್ದಾರೆ? ಅವ್ರಿಗೆ ಶ್ರವಂತಿನ ಮದ್ವೆ ಮಾಡ್ಕೊಳ್ಳೋದನ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ದಿರೋ ಹಾಗೆ ಮಾಡ್ತಿದ್ದಾರೆ. ಏನ್ ಮಾಡೋದು? ಮಾವ, ನಿನಗೆ ಒಂದು ವಿಷಯ ಹೇಳ್ಬೇಕಮ್ಮ. ಏನ್ ಹೇಳಿ ಮಾವ? ಈ ಮನೆಗೆ ಹಿರಿಯನಾಗಿ, ಈ ಊರಿಗೆ ಹಿರಿಯನಾಗಿ ಎಷ್ಟೋ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಸಲಹೆಗಳನ್ನ ಕೊಟ್ಟಿದ್ದೀನಿ. ಆದ್ರೆ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ನಾನೀಗ ನಿನ್ನ ಹತ್ರ ಬರ್ಬೇಕಾಯ್ತಮ್ಮ. ಯಾವ ಸಮಸ್ಯೆ ಮಾವ? ನಮ್ಮನೆ ಸಮಸ್ಯೆನಮ್ಮ. ಕೌಸಲ್ಯ ಬಗ್ಗೆ. ಕೌಸಲ್ಯ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಮ್ಮ. ಅವಳು ಯಾವ ವಿಷಯಕ್ಕೂ ಅಷ್ಟು ಹಠ ಮಾಡೋದಿಲ್ಲ. ಗಂಡನಿಗೆ ಯಾವ್ದಿಷ್ಟನೋ ಅದೇ ಕೆಲಸ ಮಾಡ್ತಾಳೆ. ಮಕ್ಕಳಿಗೆ ಏನಿಷ್ಟನೋ ಅವಳು ಅದನ್ನೇ ಇಷ್ಟಪಡ್ತಾಳೆ. ಆದ್ರೆ ಅಪ್ಪಿ ತಪ್ಪಿ ಯಾವ್ದಾದ್ರೂ ವಿಷಯದ ಬಗ್ಗೆ ಹಠ ಮಾಡಿದ್ರೆ ಅವಳು ತನ್ನ ಪ್ರಾಣನ್ ಬೇಕಾದ್ರೂ ಬಿಟ್ಬಿಡ್ತಾಳೆ. ಅವಳು ಹಠನ ಮಾತ್ರ ಬಿಡಲ್ಲಮ್ಮ. ಏನಾಯ್ತು ಅಂತ ನೀನೇ ನೋಡಿದ್ಯಲ್ಲ. ಒಂದು ಕ್ಷಣ ತಡ ಮಾಡಿದ್ರು ನಿಮ್ಮತ್ತೆ ಜೀವಂತವಾಗಿ ಉಳಿತಾ ಇರಲಿಲ್ಲ. ಸದ್ಯಕ್ಕೆ ಅವಳನ್ನ ಹೇಗೋ ಕಾಪಾಡ್ಕೊಂಡಿದೀವಿ. ಆದ್ರೆ ಅವಳ ಯೋಚನೆ ಮಾತ್ರ ಇನ್ನೂ ಹಾಗೇ ಇದೆ. ನಾವು ಅವಳ ಪಕ್ಕನೇ ಇದ್ದು ಎಷ್ಟು ಜಾಗರೂಕತೆಯಿಂದ ಅವಳು ನೋಡ್ಕೊಂಡ್ರು ಯಾವ ಕ್ಷಣದಲ್ಲಿ ಅವಳು ಏನ್ ಅನಾಹುತ ಮಾಡ್ಕೊಳ್ತಾಳೋ ಏನೋ ಗೊತ್ತಿಲ್ಲಮ್ಮ.
ನೆನಪಿನ ನೋವಲ್ಲಿಯೂ ನಡೆಯುತ್ತ ನಾವೇನ್ ಪಾಪ ಮಾಡಿದೀವಿ ವೈದೇಹಿ? ಯಾಕೆ ಆ ದೇವರು ನಮ್ಮ ಹಣೆ ಬರನ ಈ ರೀತಿ ಬರೆದಿದ್ದಾನೆ? ನಿನ್ನ ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ. ಮದುವೆ ನಿನ್ ಜೊತೆನೆ ಆದ್ರೂ ಶ್ರೀಯಾ ನನ್ನ ಹೆಂಡತಿಯಾಗಿ ನನ್ನ ಜೀವನಕ್ಕೆ ಬದ್ಲು. ಮತ್ತೆ ನೀನೇ ನನ್ನ ಹೆಂಡತಿ ಅಂತ ಗೊತ್ತಾಗೋವರೆಗೂ ಇಬ್ರು ಒಬ್ರಿಂದ ಒಬ್ರು ದೂರ ಇದ್ದು ಅನುಭವಿಸಿದ ನರಕ ಅಷ್ಟಿಷ್ಟಲ್ಲ. ನೀನೇ ನನ್ನ ಹೆಂಡತಿ ಅಂತ ಗೊತ್ತಾದ ಮೇಲೆ ಪ್ರಪಂಚದಲ್ಲಿ ಯಾರಿಗೂ ಸಿಗದೆ ಇರೋಷ್ಟು ಸಂತೋಷ ನನಗ್ ಸಿಕ್ತಲ್ಲ ಅಂತ ನನಗೆ ಖುಷಿಯಾಗಿತ್ತು. ಇನ್ನು ಜೀವನ ಪೂರ್ತಿ ಸಂತೋಷವಾಗಿರ್ಬೋದು ಅನ್ಕೊಂಡೆ. ಆದ್ರೆ ಅಷ್ಟರಲ್ಲಿ ಹೊಸ ಸಮಸ್ಯೆ ಬಂತು. ನನ್ ಕೈಯಲ್ಲ. ಹೌದು ರೀ, ನಿಮ್ ಕೈಯಲ್ಲೇನೆ ಇದೆ. ನೀವ್ ಮನಸ್ ಮಾಡಿದ್ರೆ ಅತ್ತೆಗೆ ಮತ್ತೆ ಈ ಪರಿಸ್ಥಿತಿ ಬರಲ್ಲ. ಯಾವತ್ತಿಗೂ ಅವರು ಸಂತೋಷವಾಗೇ ಇರ್ತಾರೆ. ಅದೇನು ಅಂತ ಹೇಳು ವೈದೇಹಿ. ನಿಜವಾಗ್ಲೂ ನನ್ಗೇನು ಅರ್ಥ ಆಗ್ತಿಲ್ಲ. ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ಅಮ್ಮ ಸಂತೋಷವಾಗಿರೋದೇ ನನಗ್ ಮುಖ್ಯ. ಹೇಳು ವೈದೇಹಿ, ಹೇಳು. ಹೇಳು ವೈದೇಹಿ, ಏನ್ ಮಾಡ್ಬೇಕು ಅಂತ ಹೇಳು. ಅದು ನೀವು ಶ್ರವಂತಿನ ಮದ್ವೆ ಆಗ್ಬೇಕು. ಏನ್ ಹೇಳ್ದೆ? ಏನ್ ಹೇಳ್ದೆ ವೈದೇಹಿ? ಹೇಳು, ಏನಂದೆ ನೀನು? ಶ್ರವಂತಿನ ಮದ್ವೆ ಮಾಡ್ಕೊಳ್ಳಿ, ಅವಾಗ್ಲೇ ಅತ್ತೆ ಸಂತೋಷವಾಗಿರೋದು. ಒಂದು ಸಲ ನನ್ನ ನೋಡ್ಕೊಂಡು ಆ ಮಾತು ಹೇಳು.
ಬೇರೆ ಏನನ್ನು ಕೇಳ್ಬೇಡಿ. ನೀವ್ ಮದ್ವೆಗೆ ಒಪ್ಕೊಂಡಿದ್ದೀರೋ ಇಲ್ವೋ ಅಷ್ಟನ್ ಮಾತ್ರ ಹೇಳಿ. ಇಲ್ದೆ ಹೋದ್ರೆ ನಾನ್ ಏನ್ ಮಾಡ್ಕೊಳ್ತೀನೋ ನನಗೆ ಗೊತ್ತಿಲ್ಲ. ಮದ್ವೆಗೆ ನೀವ್ ಒಪ್ಕೊಳ್ತಿದ್ದೀರೋ ಇಲ್ವೋ? ದೇವಾಂಶ್ 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 ಕಂದ ದೇವಾಂಶ್, ದೇವಾಂಶ್, ವೈದ್ಯ ಹೇಳಿದ್ದು ಸತ್ಯನೇನೋ? ಶ್ರವಂತಿನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಯಾ? ಹೇಳು ಕಂದ. ಹೇಳು ದೇವಾಂಶ್, ಮದ್ವೆಗೆ ಒಪ್ಕೊಂಡಿದ್ಯಾ? ಯಾಕೋ ಏನೋ ಮಾತಾಡ್ತಿಲ್ಲ. ದೇವಾಂಶ್ ಕಂದ, ಮದ್ವೆಗೆ ಒಪ್ಕೊಂಡ್ಯೇನೋ? ಹೇಳು, ಮದ್ವೆಗೆ ಒಪ್ಕೊಂಡ್ಯಾ? ಹೇಳು ಹೇಳೋ ಕಂದ, ಶ್ರವಂತಿನ ಮದ್ವೆ ಮಾಡ್ಕೊಳಕ್ಕೆ ನೀನು ಒಪ್ಕೊಂಡ್ಯಾ? ಬಾಬಾ, ಇಲ್ಲಿ ನಿಂತ್ಕೋ. ನನ್ನವನು ನಿಮ್ಮಿಬ್ಬರನ್ನ ಹೀಗ್ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಾಗೋ ಹಾಗಿದೆ. ಕಂಗ್ರ್ಯಾಚುಲೇಷನ್ ಶ್ರವಂತಿ, ಅನ್ಕೊಂಡಿದ್ದನ್ನ ಸಾಧಿಸಿದ್ಯಾ? ಥ್ಯಾಂಕ್ಸ್ ಅಕ್ಕ. ಈ ದೇವಾಂಶ್ ಹಠ ಮಾಡ್ತಾನೆ ಅನ್ಕೊಂಡ್ರೆ ಈಸಿಯಾಗಿ ಒಪ್ಕೊಂಬಿಟ್ನಲ್ಲ. ಇದ್ದೇ ಒಳ್ಳೆ ಚಾನ್ಸ್ ಇಬ್ರು ಹೆಂಡ್ತಿರು ಓಕೆ ಅನ್ಕೊಂಡಿದ್ದಾನೆ. ಹೆಂಗೆ ಚೇಚೆ, ದೇವಾಂಶ್ ಅಂತವನಲ್ಲ. ಈಗ ಮದ್ವೆ ನಡೆದ್ರೆ ನನ್ನ ಪರಿಸ್ಥಿತಿ ಏನು? ಶ್ರವಂತಿ ಮೇಲೆ ತುಂಬಾ ಆಸೆಗಳು ಇಟ್ಕೊಂಡಿದ್ನಲ್ಲ. ಅಲ್ಲ, ಇವನ್ ಮದ್ವೆಗೆ ಮನ್ಸ್ಫೂರ್ತಿಯಿಂದ ಒಪ್ಕೊಂಡಿರ್ತಾನ? ಲೋ ದೇವಾ, ನೀನು ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಯಾ? ಇದ್ರಲ್ಲಿ ಯಾರು ಬಲವಂತನಿಲ್ಲ ತಾನೆ? ತುಂಬಾ ಚೆನ್ನಾಗಿದೆ ರೀ. ನೀವ್ ಕೇಳ್ತಿರೋದು ತುಂಬಾ ಚೆನ್ನಾಗಿದೆ. ಎಲ್ ಸತ್ತೋಗ್ತೀನಿ ಅಂತ ನಿಮ್ಮಮ್ಮ ಹಠ ಮಾಡ್ತಿದ್ರೆ ನಿಮ್ ತಮ್ಮನ್ನ ಹೇಗೋ ಮಾಡಿ ಒಪ್ಸೋದನ್ ಬಿಟ್ಟು ಇಷ್ಟನಾ ಅಂತ ಕೇಳ್ತಿದ್ದೀರಲ್ಲ, ಸದ್ಯ ನನ್ ಪುಣ್ಯ. ವೈದೇಹಿನ್ ಕೇಳಿಲ್ವಲ್ಲ ನೀವು?
ಪಾಪ ವೈದೇಹಿನ್ ನೋಡಿ. ಇಲ್ ನೋಡಿದ್ರ ಮುಖದಲ್ಲಿ ಒಂಚೂರು ಸಂತೋಷ ಕಾಣಿಸ್ತಾನೇ ಇಲ್ಲ. ನಾಡಿದ್ದು ಬೆಳಿಗ್ಗೆ ಮದುವೆಗೆ ಒಂದು ಒಳ್ಳೆ ಮುಹೂರ್ತ ಇದೆಯಮ್ಮ. ಅದು ತಪ್ಪಿದ್ರೆ 4 ತಿಂಗಳು ಯಾವ ಮುಹೂರ್ತನೂ ಇಲ್ಲ. ನಾಳಿದ್ದು ಬೆಳಗ್ಗೆ 11:30 ದೇವಾಂಶ್ ಶ್ರವಂತಿ ಮದುವೆ. ಪ್ರಪಂಚದಲ್ಲಿ ಯಾವ್ದೇ ಹುಡುಗಿಗಾದ್ರೂ ಯಾವ ಹೆಂಡತಿಗೂ ಬರ್ದೇ ಇರುವಂತ ಪರಿಸ್ಥಿತಿನ ನನಗ್ ಕೊಟ್ಬಿಟ್ಟಿದ್ಯಲ್ಲ ರಾಮ. ಆಸ್ತಿ ಸಿಗ್ದಿರೋ ತರ ಮಾಡ್ಬೇಕು ಅಂತ ಅನ್ಕೊಂಡೆ, ಸಿಗ್ಲಿಲ್ಲ. ಶೋಭನನ ತಡಿಬೇಕು ಅಂತ ಅನ್ಕೊಂಡೆ, ಅದ್ರಲ್ಲೂ ಗೆದ್ದೆ. ಆದ್ರೆ ಈ ಸಲ ಯಾಕೆ ಎಲ್ಲ ಉಲ್ಟಾ ಹೊಡಿತಿದ್ಯಲ್ಲ? ಮದ್ವೆ ಆಗಕ್ ಬಿಡಲ್ಲ ಅಂತ ಹೇಳಿ ನೀನೇ ದೇವಾಂಶ್ನ ಮದ್ವೆಗೊಪ್ಸಿದ್ಯಲ್ಲ. ನಾನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ. ದೇವಾಂಶ್ ನನ್ ಗಂಡ ಆಗ್ತಾನೆ ಅಂತ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ಆದ್ರೆ ನೀನೇ ದೇವಾಂಶ್ನ ಒಪ್ಪಿಸ್ತೀಯ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ದೇವಾಂಶ್ ಮದ್ವೆಗೆ ಒಪ್ಕೊಂಡಿರೋದೇ ಒಂದ್ ಸಿಹಿ ಸುದ್ದಿ ಅಂತ ಅನ್ಕೊಂಡ್ರೆ ನೀನ್ ಒಪ್ಸ್ತೀಯಲ್ಲ, ಆಹಾ, ಅದು ಅದಕ್ಕಿಂತ ದೊಡ್ಡ ವಿಷಯ. ಇನ್ನೇನ್ ಮಾಡೋದು? ಮೊದ್ಲು ನಿನ್ನ ನೋಡ್ತಿದ್ರೆ ತುಂಬಾ ಕೋಪ ಬರ್ತಿತ್ತು, ಆದ್ರೆ ಈಗ ಪಾಪ ಅನಿಸ್ತಿದೆ. ಕರುಣೆನ? ನಾನು ನೋಡ್ತಿದ್ರೆ ಕರುಣೆ ಬರತ್ತಾ ನಿನ್ಗೆ? ಹೌದು, ನಿಜಾನೇ ಹೇಳ್ತಿದ್ದೀನಿ. ಇನ್ನೊಬ್ಳು ಹೆಣ್ಣಿನ ಗಂಡನ್ನ ಬೇಕು ಅಂತ ಕೇಳ್ತಾ ಇರೋ ಒಂದ್ ಹುಡುಗಿನ ನೋಡ್ತಾ ಇದ್ರೆ ಕರುಣೆ ಅಲ್ದೆ ಇನ್ನೇನ್ ಬರಕ್ ಸಾಧ್ಯ? ಏಯ್, ನೀನು ಮಧ್ಯದಲ್ಲಿ ಬಂದಿದ್ ಕಣೆ. ನಿನ್ಕಿಂತ ಮುಂಚೆ ನಾನ್ ದೇವಾಂಶ್ ಬಗ್ಗೆ ಪ್ಲಾನ್ ಮಾಡಿದ್ದೆ. ಮಧ್ಯದಲ್ಲಿ ಬಂದಿರೋ ನಿನ್ನ ಮಧ್ಯದಲ್ಲೇ ಕಳಿಸ್ಕೊಡ್ತೀನಿ. ದೇವಾಂಶ್ನ ನನ್ ಬುಟ್ಟಿಗೆ ಹಾಕೋತೀನಿ. ನೀನು ಬಲವಂತವಾಗಿ ಅವ್ರನ್ನ ಪಕ್ಕದಲ್ಲಿ ಹಸೆ ಮಣೆ ಮೇಲೆ ಕೂಡಿಸ್ಕೋಬಹುದು, 3 ಗಂಟೆನೂ ಕಟ್ಟಿಸ್ಕೋಬಹುದು. ಆದ್ರೆ ಅವ್ರ ಮನಸ್ಸಿನಿಂದ, ಅವ್ರ ಜೀವನದಿಂದ ನನ್ನನ್ನ ದೂರ ಮಾಡೋದು ನಿನ್ನಿಂದ ಆಗಲ್ಲ. ಯಾಕಾಗಲ್ಲ? ನಮ್ ಮದ್ವೆ ಆಗ್ಲಿ ತಡಿ. ಏನೇ ಮದ್ವೆ ಮದ್ವೆ ಅಂತಿದ್ಯಲ್ಲ, ಅವ್ರು ಹೇಳಿದ್ ಮರ್ತೋಯ್ತಾ ನಿಂಗೆ? ಪ್ರಾಣ ಕಳ್ಕೊಳ್ತೀನಿ ಅಂತ ಹೇಳಿದ್ರು ಅವರು ಒಪ್ಕೊಳ್ಳಿಲ್ಲ. ನಾನ್ ಒಂದ್ ಮಾತು ಹೇಳ್ತಿದ್ದ ಹಾಗೆ ಒಪ್ಕೊಂಡ್ಬಿಟ್ರು. ಅದು ನನ್ ಮಾತಿನ ಮೇಲೆ ಅವ್ರಿಗಿರೋ ಗೌರವ, ಅದು ನನ್ ಮೇಲೆ ಅವ್ರಿಗಿರೋಂತ ಪ್ರೀತಿ. ಆದ್ರೆ ನಿನ್ನ ಈ ಆಟಗಳೆಲ್ಲ ನಿನ್ನ ಬಗ್ಗೆ ಇರೋ ಸತ್ಯ ಗೊತ್ತಾಗೋವರೆಗೂ ಅಷ್ಟೇ. ನೀನ್ ನಿಜವಾದ ಸೋದರ ಸೊಸೆ ಅಲ್ಲ ಅಂತ ಗೊತ್ತಾಗಿದ್ದು ಮರುಕ್ಷಣನೇ ನಿನ್ ಪರಿಸ್ಥಿತಿ ಹೇಗಿರತ್ತೆ ಅಂತ ಯೋಚನೆ ಮಾಡು. ಅಯ್ಯೋ ವೈದೇಹಿ, ವೈದೇಹಿ, ನೀನು ಲಾಜಿಕ್ ನ ಮರ್ತ್ಬಿಟ್ ಮಾತಾಡ್ತಾ ಇದ್ಯಾ? ನಮ್ ಮದ್ವೆ ಆಗತ್ತೆ ಅನ್ಕೋ, ಆಮೇಲೆ ನಾನು ಸೋದರ ಸೊಸೆ ಆದ್ರೆ ಏನು, ಆಗ್ಲಿಲ್ಲ ಅಂದ್ರೆ ಏನು? ಎಲ್ರು ಕಣ್ಣೆದುರುಗಡೆ ಮದ್ವೆ ಆದ್ರೆ
ಅವನ್ ಹೆಂಡತಿ ಅನ್ನೋ ಹಕ್ಕು ನನಗ್ ಸಿಗತ್ತೆ. ಅದಾದ್ಮೇಲೆ ನನ್ನನ್ನ ಯಾರು ಏನು ಮಾಡೋದಿಕ್ಕಾಗಲ್ಲ. ನಿಂಗ್ ಅರ್ಥ ಆಯ್ತಾ? ಯಾಕ್ ವೈದೇಹಿ ಏನೂ ಮಾತಾಡದೆ ಸುಮ್ನೆ ನಿಂತಿದ್ಯಾ? ಏನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ವಾ? ಯಾವ ಮನೇಲಿ ನಿನಗೆ ಅಷ್ಟು ಅವಮಾನ ಆಗಿತ್ತೋ ಅದೇ ಮನೇಲಿ ನಾನು ಅಧಿಕಾರನ ಚಲಾಯಿಸಕ್ ಹೋಗ್ತಿದ್ದೀನಿ. ಖುಷಿಯಾಗಿರು ಮಾಮ್. ಎಸ್ ಬೇಬಿ, ಈ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ನಿನ್ ಕಾಯೋಷ್ಟು ದೂರ ಏನಿಲ್ಲ ಮಾಮ್. ನಾಡಿದ್ದೆ ನನ್ ಮದ್ವೆ. ತುಂಬಾ ಸಂತೋಷ ಬೇಬಿ. ಆದ್ರೆ ಹುಷಾರ್, ವೈದೇಹಿನ ಅಷ್ಟು ಲೈಟಾಗಿ ತಗೊಳೋದಕ್ ಹೋಗ್ಬೇಡ. ಇನ್ನೇನ್ ಭಯ ಇಲ್ಲ ಮಾಮ್. ಯಾರಿಗೂ ಏನು ಮಾಡಕ್ಕಾಗಲ್ಲ. ಮದ್ವೆ ಆಗೋದ್ ಕನ್ಫರ್ಮ್. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿರೋ ಮಾಮ್. ಮದ್ವೆ ಆದ್ಮೇಲೆ ನಾನ್ ಯಾರು ಅಂತ ದಶರಥ್ ರಾಮನಿಗೆ ಗೊತ್ತಾಗ್ಬೇಕು. ನೀನು ಈ ಮನೆನ ಆಳ್ಬೇಕು. ಸರಿ ಬೇಬಿ, ನಾನು ಫೋನ್ ಇಡ್ತೀನಿ. ಓಕೆ ಮಾಮ್, ಬಾಯ್.